ಸಿಟಿ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿದೆ. 10 ಕೋಟಿ ಬರೋಬ್ಬರಿ 10 ಕೋಟಿ ಮೌಲ್ಯದ ಡ್ರಗ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ನೈಜೀರಿಯಾ ಮೂಲದ 2 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆವೆನ್ ರೋಜರ್ ಹಾಗೆ ಥಾಮಸ್ ನವೀದ್ ಟೀಮ್ ಅರೆಸ್ಟ್ ಆಗಿರುವವರು ದೆಹಲಿ ಹಾಗೆ ಮುಂಬೈನಿಂದ ಡ್ರಗ್ಸ್ ತರಿಸ್ತಾ ಇದ್ರು ಅನ್ನುವ ಆರೋಪ ಇದೆ. $10 ಕೋಟಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿರೋದು ಹಾಗೆ 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ರಂತೆ. ಟೆಕ್ಕಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡಲಾಗ್ತಾ ಇತ್ತಂತೆ. ಸಿಸಿಬಿ ಹಾಗೆ ಮಹದೇವಪುರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಸಿಟಿ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿದೆ. 10 ಕೋಟಿ ಬರೋಬ್ಬರಿ 10 ಕೋಟಿ ಮೌಲ್ಯದ ಡ್ರಗ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ನೈಜೀರಿಯಾ ಮೂಲದ 2 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆವೆನ್ ರೋಜರ್ ಹಾಗೆ ಥಾಮಸ್ ನವೀದ್ ಟೀಮ್ ಅರೆಸ್ಟ್ ಆಗಿರುವವರು ದೆಹಲಿ ಹಾಗೆ ಮುಂಬೈನಿಂದ ಡ್ರಗ್ಸ್ ತರಿಸ್ತಾ ಇದ್ರು ಅನ್ನುವ ಆರೋಪ ಇದೆ. $10 ಕೋಟಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿರೋದು ಹಾಗೆ 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ರಂತೆ. ಟೆಕ್ಕಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡಲಾಗ್ತಾ ಇತ್ತಂತೆ. ಸಿಸಿಬಿ ಹಾಗೆ ಮಹದೇವಪುರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಸಿಟಿ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿದೆ. 10 ಕೋಟಿ ಬರೋಬ್ಬರಿ 10 ಕೋಟಿ ಮೌಲ್ಯದ ಡ್ರಗ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ನೈಜೀರಿಯಾ ಮೂಲದ 2 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆವೆನ್ ರೋಜರ್ ಹಾಗೆ ಥಾಮಸ್ ನವೀದ್ ಟೀಮ್ ಅರೆಸ್ಟ್ ಆಗಿರುವವರು ದೆಹಲಿ ಹಾಗೆ ಮುಂಬೈನಿಂದ ಡ್ರಗ್ಸ್ ತರಿಸ್ತಾ ಇದ್ರು ಅನ್ನುವ ಆರೋಪ ಇದೆ. $10 ಕೋಟಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿರೋದು ಹಾಗೆ 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ರಂತೆ. ಟೆಕ್ಕಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡಲಾಗ್ತಾ ಇತ್ತಂತೆ. ಸಿಸಿಬಿ ಹಾಗೆ ಮಹದೇವಪುರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಸಿಟಿ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿದೆ. 10 ಕೋಟಿ ಬರೋಬ್ಬರಿ 10 ಕೋಟಿ ಮೌಲ್ಯದ ಡ್ರಗ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ನೈಜೀರಿಯಾ ಮೂಲದ 2 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆವೆನ್ ರೋಜರ್ ಹಾಗೆ ಥಾಮಸ್ ನವೀದ್ ಟೀಮ್ ಅರೆಸ್ಟ್ ಆಗಿರುವವರು ದೆಹಲಿ ಹಾಗೆ ಮುಂಬೈನಿಂದ ಡ್ರಗ್ಸ್ ತರಿಸ್ತಾ ಇದ್ರು ಅನ್ನುವ ಆರೋಪ ಇದೆ. $10 ಕೋಟಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿರೋದು ಹಾಗೆ 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ರಂತೆ. ಟೆಕ್ಕಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡಲಾಗ್ತಾ ಇತ್ತಂತೆ. ಸಿಸಿಬಿ ಹಾಗೆ ಮಹದೇವಪುರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಸಿಟಿ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿದೆ. 10 ಕೋಟಿ ಬರೋಬ್ಬರಿ 10 ಕೋಟಿ ಮೌಲ್ಯದ
ಡ್ರಗ್ ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ನೈಜೀರಿಯಾ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆವೆನ್ ರೋಜರ್ ಹಾಗೆ ಥಾಮಸ್ ನವೀದ್ ಟೀಮ್ ಅರೆಸ್ಟ್ ಆಗಿರುವವರು ದೆಹಲಿ ಹಾಗೆ ಮುಂಬೈನಿಂದ ಡ್ರಗ್ಸ್ ತರಿಸ್ತಾ ಇದ್ರು ಅನ್ನುವ ಆರೋಪ ಇದೆ. $10 ಕೋಟಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿರೋದು ಹಾಗೆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ರಂತೆ. ಟೆಕ್ಕಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡಲಾಗ್ತಾ ಇತ್ತಂತೆ. ಸಿಸಿಬಿ ಹಾಗೆ ಮಹದೇವಪುರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿದೆ. 10 ಕೋಟಿ ಬರೋಬ್ಬರಿ 10 ಕೋಟಿ ಮೌಲ್ಯದ ಡ್ರಗ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ನೈಜೀರಿಯಾ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆವೆನ್ ರೋಜರ್ ಹಾಗೆ ಥಾಮಸ್ ನವೀದ್ ಟೀಮ್ ಅರೆಸ್ಟ್ ಆಗಿರುವವರು ದೆಹಲಿ ಹಾಗೆ ಮುಂಬೈನಿಂದ ಡ್ರಗ್ಸ್ ತರಿಸ್ತಾ ಇದ್ರು ಅನ್ನುವ ಆರೋಪ ಇದೆ. $10 ಕೋಟಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿರೋದು ಹಾಗೆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ರಂತೆ. ಟೆಕ್ಕಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡಲಾಗ್ತಾ ಇತ್ತಂತೆ. ಸಿಸಿಬಿ ಹಾಗೆ ಮಹದೇವಪುರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿದೆ. 10 ಕೋಟಿ ಬರೋಬ್ಬರಿ 10 ಕೋಟಿ ಮೌಲ್ಯದ ಡ್ರಗ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ನೈಜೀರಿಯಾ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆವೆನ್ ರೋಜರ್ ಹಾಗೆ ಥಾಮಸ್ ನವೀದ್ ಟೀಮ್ ಅರೆಸ್ಟ್ ಆಗಿರುವವರು ದೆಹಲಿ ಹಾಗೆ ಮುಂಬೈನಿಂದ ಡ್ರಗ್ಸ್ ತರಿಸ್ತಾ ಇದ್ರು ಅನ್ನುವ ಆರೋಪ ಇದೆ. $10 ಕೋಟಿ ಮೌಲ್ಯದ ಡ್ರಗ್ ಅನ್ನ ಸೀಸ್ ಮಾಡಲಾಗಿರೋದು ಹಾಗೆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹೆಬ್ಬಗೋಡಿಯಲ್ಲಿ ಮನೆ ಮಾಡಿ ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ರಂತೆ. ಟೆಕ್ಕಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮಾರಾಟ ಮಾಡಲಾಗ್ತಾ ಇತ್ತಂತೆ. ಸಿಸಿಬಿ ಹಾಗೆ ಮಹದೇವಪುರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ.